ನಿಮ್ಮ ಅಪ್ಪ ಅಮ್ಮ ತುಂಬ ಸ್ಟ್ರಿಕ್ಟಾ? ನಿಮ್ಮ ಅಪ್ಪ ಅಮ್ಮ ಸ್ಟ್ರಿಕ್ಟಾ? ತುಂಬ ಸ್ಟ್ರಿಕ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಜೀವನ ಮಾಡೋಕ್ಕೆ ತೊಂದರೆ ಇರಲಿಲ್ಲ ನಮ್ಮ ಮನೆಯಲ್ಲಿ. ಎಸ್. ಆದರೆ ದುಂದು ವೆಚ್ಚ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ನಮ್ಮ ಅಪ್ಪ ಸ್ವಲ್ಪ ದುಡ್ಡಿನಲ್ಲಿ ಭಾಳ ಜಿಪುಣತನ ಇತ್ತು. ಹಾಗಾಗಿ ಜಿಪುಣತನ ಬುದ್ಧಿವಂತಿಕೆನಾ? ಜಿಪುಣತನ ಅದು ಬುದ್ಧಿವಂತಿಕೆ, ಅದು ಬುದ್ಧಿವಂತಿಕೆ ಇತ್ತು. ನಾಳೆಗೆ ಬೇಕು ಅನ್ನೋ ಆಲೋಚನೆ ಅದಿತ್ತು, ಭಾಳ ಇತ್ತು. ನಾಳೆಗೆ ಮಕ್ಕಳಿಗೆಲ್ಲ ಮಾಡಿ ನನ್ನ ಮಕ್ಕಳು ಸುಖವಾಗಿರಬೇಕು ಅಂತಕ್ಕಂಥ ಭಾವನೆ ಇತ್ತು. ನಮ್ಮ ತಾಯಿಗೂ ಇತ್ತು, ನಮ್ಮ ಅಪ್ಪನಿಗೂ ಇತ್ತು. ಹಾಗಾಗಿನೇ ನಮ್ಮ ಅಪ್ಪನಿಗೆ 6 ಎಕರೆ ಜಮೀನಿತ್ತು. ಹೌದಾ? ಕುಷ್ಕಿ ಜಮೀನು. ಓಕೆ, ಕುಷ್ಕಿ. ಆಮೇಲೆ ನಮ್ಮ ತಾಯಿನ ಮದುವೆ ಆದಮೇಲೆ ಅಲ್ಲಿ ಜಮೀನು ಬಂತು. ಯಾಕೆ ನಮ್ಮ ತಾಯಿ ಒಬ್ಬಳೇ ಮಗಳು. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಓಕೆ. ನಮ್ಮ ಅಜ್ಜಿ ಏನು ಮಾಡಿದ್ಲು, ಮಕ್ಕಳಿಲ್ಲ ಅಂದ್ಬಿಟ್ಟು ಒಬ್ರು ದತ್ತು ತಗೊಬಿಟ್ಟಿದ್ರು. ಆಮೇಲೆ ನಮ್ಮ ತಾಯಿ ಹುಟ್ಟಿದಾಳೆ. ಆಮೇಲೆ ವ್ಯಾಜ್ಯ ಎಲ್ಲ ಆಗಿ ಆಮೇಲೆ ಕೊನೆಗೆ ಆಸ್ತಿಗೆ ಇವ್ರಿಗೆ ಸ್ವಲ್ಪ ಆಸ್ತಿ ಬಂತು. ಅದು ಆ್ಯಡ್ ಆಯ್ತು ಇಲ್ಲಿಗೆ. ಅದನ್ನು ಮಾರ್ಬಿಟ್ಟು ಅಲ್ಲಿ ನಿಂಗೇಗೌಡ ನೋಡಿಲ್ಲ ಅಲ್ಲಿ, ಅದು ಮಾರ್ಬಿಟ್ಟು ನಮ್ಮೂರಿಗೆ ಬಂದು ಜಮೀನು ತಗೊಂಡು ನಮ್ಮ ಮದುವೆ ಆದಮೇಲೆ. ಓಕೆ. ತರಿ ಜಮೀನು 1 ಎಕರೆ 13 ಗುಂಟೆ. ಆ ಜಮೀನು ತಗೊಂಡ್ಮೇಲೆ ಕುಷ್ಕಿ ಜಮೀನು 6 ಎಕರೆ ಇತ್ತು ನಮ್ಮ ಅಪ್ಪನಿಗೆ. ಇದು ತಗೊಂಡ್ಮೇಲೆ ನಮ್ಮ ಅಪ್ಪ ಅದರಲ್ಲೇ ಸಂಪಾದನೆ ಮಾಡಿ ನಮ್ಮನ್ನೆಲ್ಲ ಪಾಪ ನಮ್ಮ ಅಣ್ಣ 4ನೇ ತರಗತಿವರೆಗೂ ಓದಿದ್ದ. ನೋಡು, ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ನಾನು ಓದಲಿಕ್ಕೆ ನಾನು ಕೂಡ ವೀರ ಮಕ್ಕಳು ಕುಣಿತ ಸೇರ್ಕೊಂಡ್ಬಿಟ್ಟಿದ್ದೆ. ನಮ್ಮಪ್ಪ ಏನು ಮಾಡಿದ್ರು, ವೀರ ಮಕ್ಕಳು ಕುಣಿತ ಅಂತ ನಮ್ಮ ಊರಲ್ಲಿ ಮನೆಯೆಲ್ಲ ಒಂದು ಕಡೆ ಎಲ್ಲ ನೀವು ಅದನ್ನ ಮಾಡ್ತಾ ಇದ್ದೀರಿ. Why I need RCB? Even I don't drink Royal Challenge also. ಅದು ಸೇರ್ಕೊಂಡಿದ್ದೆ. ಅವನು ನಂಜೇಗೌಡ ಅಂತ ವೀರ ಮಕ್ಕಳು ಕುಣಿತ ಕಲಿಸ್ಕೊಡ್ತಿದ್ದ. ಅವನೇನು ಮಾಡ್ತಿದ್ದ, ಕುಣಿತ ಕಲಿಸೋದ್ರ ಜೊತೆಗೆ ಡ್ಯಾನ್ಸ್ ಕಲಿಸೋದ್ರ ಜೊತೆಗೆ ಅಕ್ಷರಾಭ್ಯಾಸನೂ ಮಾಡಿಸ್ತಾ ಇದ್ದ. ಅದುಪ್ಪ ಮರಳಿನಲ್ಲಿ ಎಲ್ಲ ಕಾಗುಣಿತ, ಲೆಕ್ಕ ಎಲ್ಲ ಕಲಿಸ್ಕೊಟ್ಟಿದ್ದ. ಅವನು 2 ವರ್ಷಗಳ ಕಾಲ ನಮಗೆ ಕುಣಿತ ಹೇಳ್ಕೊಟ್ಟಿದ್ದ. ಆ 2 ವರ್ಷದಲ್ಲಿ ಅಕ್ಷರಾಭ್ಯಾಸನೂ ಮಾಡಿಬಿಟ್ಟಿದ್ದ. ಅವನು ಏನು ಮಾಡ್ಬಿಟ್ಟ, ಊರಿನವ್ರು ದುಡ್ಡು ಕೊಡ್ನಿಲ್ವೋ ಏನೋ ನಿಲ್ಲಿಸ್ಬಿಟ್ಮೇಲೆ ನಾನು ಎಮ್ಮೆ ಕಾಯಕ್ಕೆ ಹೋದೆ ಊರಿಗೆ. ನಮ್ಮೂರಿಗೆ ಒಬ್ಬ ರಾಜಪ್ಪ ಅಂತ ಮೇಷ್ಟ್ರು ಬಂದರು, ಹೆಡ್ ಮಾಸ್ಟ್ರು ಅವರು. ಅವ್ರು ಏನು ಮಾಡ್ತಿರು ಪಾಪ, ಎಲ್ಲ ಮನೆಗೂ ಹೋಗೋರು. ಯಾವ ಮಕ್ಕಳು ಡ್ರಾಪ್ ಔಟ್ ಆಗಿದ್ದಾರೆ, ಯಾರು ಶಾಲೆಗೆ ಸೇರಿಲ್ಲ. ಅದೇ ಈಗ ನಿಮ್ಮ ಸರ್ಕಾರಿ ಸ್ಕೀಮು ಮರಳಿ ಬಾ ಸ್ಕೂಲಿಗೆ ಅಂತ, ಮರಳಿ ಬಾ ಸ್ಕೂಲ್ಗೆ ಅನ್ನೋದು. ನನ್ನ ಸಮಯ ಬಂದಾಯ್ತು, ನಾನು ಹೊರಟು ಬರ್ತೀನಿ. ಬಿ ಕೇರ್ಫುಲ್. ನಾನು ಹೇಳ್ದಾಗೆ ಮಾಡಬೇಕು. ಓಕೆ, ಬಿ ಸ್ಟ್ರಾಂಗ್. ಸರಿ. ಮನೆಗೆ ಹೋಗಿ ಇದು ಮಾಡೋಣ. ಒಬ್ಬ ಜವಾನ ಸಿದ್ದಯ್ಯ ಅಂತ ಇದ್ದ ಪಾಪ, 4th ಕ್ಲಾಸ್ ಎಂಪ್ಲಾಯ್, ಬೆಲ್ಲೊಡಿಯವನು. ಕರೆಕ್ಟ್. ಅದೇನು ರೈಲ್ವೆ ಕಂಬಿ? ಹೌದೌದು, ರೈಲ್ವೆ ಕಂಬಿ ಜ್ಞಾಪಕ ಇದೆ, ನಮ್ಮ ಸ್ಕೂಲಲ್ಲೂ ಅದೇ. ಅವಶ್ಯಕತೆ ಇದೆಯಾ? ಅನಿವಾರ್ಯನಾ?